ವೈದ್ಯಕತನದ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಫೀಟಲ್ ಮೆಡಿಸಿನ್ ಅಂದರೆ ಭ್ರೂಣಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಇಂದಿನ ಸಂಚಿಕೆಯಲ್ಲಿ ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಏನು, ಯಾವ ಸಮಯದಲ್ಲಿ ಈ ಡಬಲ್ ಮಾರ್ಕರ್ ಟೆಸ್ಟನ್ನು ಗರ್ಭಿಣಿಯರಿಗೆ ಮಾಡಿಸಲಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವ ಸ್ಕ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಮೇಲ್ಕಂಡ ಶಾರ್ಟ್ನಲ್ಲಿ ಹೇಳಿದ್ದೀನಿ. ಮೊದಲನೇದಾಗಿ ಡೇಟಿಂಗ್ ಸ್ಕ್ಯಾನ್, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಮಾಡೋವಂಥ ಸ್ಕ್ಯಾನ್. ನಂತರದಲ್ಲಿ ಬರುವಂಥದ್ದು NT ಸ್ಕ್ಯಾನ್. NT ಸ್ಕ್ಯಾನನ್ನು ನಾವು 11 ವಾರದಿಂದ 13 ವಾರ 6 ದಿನದವರೆಗೆ ಮಾಡಲಾಗತ್ತೆ. ಈ NT ಸ್ಕ್ಯಾನ್ನ ಸಮಯದಲ್ಲಿ ಮಗುವಿನ ಕುತ್ತಿಗೆ ಹಿಂದುಗಡೆ ಇರುವಂಥ ನೀರು ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅನ್ನೋದನ್ನು ನಾವು ಮೆಷರ್ ಮಾಡ್ತೀವಿ. ಹಾಗೆಯೇ ಮಗುವಿನಲ್ಲಿ ಯಾವುದಾದರೂ ಅಂಗದೋಷ ಇರಬಹುದಾ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಇದರಲ್ಲಿ ಸುಮಾರು 50% ತೊಂದರೆಗಳು ನಮಗೆ ಗೊತ್ತಾಗತ್ತೆ. NT ಸ್ಕ್ಯಾನ್ ಮುಗಿದ ನಂತರ 24 ಗಂಟೆಯ ಒಳಗಡೆ ನಾವು ಡಬಲ್ ಮಾರ್ಕರ್ ಟೆಸ್ಟನ್ನು ಕೊಡಬೇಕಂತ ಹೇಳ್ತೀವಿ. ಬ್ಲಡ್ನಲ್ಲಿ ಬಯೋಕೆಮಿಕಲ್ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ನಲ್ಲಿ ಪ್ಯಾಪ್ ಎ ಮತ್ತು ಬೀಟಾ HCG ಅನ್ನೋವಂಥ ಟೆಸ್ಟ್ ಮಾಡಲಾಗತ್ತೆ. ಇದರ ವ್ಯಾಲ್ಯೂಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಹೈ ರಿಸ್ಕ್, ಲೋ ರಿಸ್ಕ್ ಅಥವಾ ಇಂಟರ್ಮೀಡಿಯೇಟ್ ರಿಸ್ಕ್ ಫಾರ್ ಡೌನ್ ಸಿಂಡ್ರೋಮ್ ಅನ್ನೋದನ್ನು ಕೊಡ್ತಾರೆ. ಹಾಗಾದರೆ ಡಬಲ್ ಮಾರ್ಕರ್ ಟೆಸ್ಟನ್ನು ಯಾಕೆ ಮಾಡಿಸ್ಬೇಕು? ಡಬಲ್ ಮಾರ್ಕರ್ ಟೆಸ್ಟ್ ಅನ್ನೋದು ಡೌನ್ ಸಿಂಡ್ರೋಮ್ ಅಂದರೆ ಸಾಮಾನ್ಯವಾಗಿ ಬರುವಂಥ ಬುದ್ಧಿಮಾಂದ್ಯತೆ ತೊಂದರೆಯನ್ನು ಕಂಡುಹಿಡಲಿಕ್ಕೆ ಮಾಡುವಂಥ ಟೆಸ್ಟ್. ನಿಮ್ಮ ಹುಟ್ಟುವ ಮಗುವಿನಲ್ಲಿ ಡೌನ್ ಸಿಂಡ್ರೋಮ್ ಬರುವಂಥ ಸಾಧ್ಯತೆ ಇದೆಯೇ ಅನ್ನೋದನ್ನು ನಾವು ಡಬಲ್ ಮಾರ್ಕರ್ ಟೆಸ್ಟ್ ಮೂಲಕ ಕಂಡುಹಿಡಿತೇವೆ. ಸಾಮಾನ್ಯವಾಗಿ ಇದು ವಯಸ್ಸಾದವರಲ್ಲಿ ಅಂದರೆ 35 ವರ್ಷ ಮೇಲ್ಪಟ್ಟ ಗರ್ಭಿಣಿ ಸ್ತ್ರೀಯರಲ್ಲಿ ಬರುವಂಥದ್ದು ಕಾಮನ್. ಆದರೆ ಯಂಗ್ ಪೇಷಂಟ್ಸ್ 35 ವಯಸ್ಸಿನಕ್ಕಿಂತ ಕಮ್ಮಿ ಇದ್ರೂ ಡೌನ್ ಸಿಂಡ್ರೋಮ್ ಮಗು ಹುಟ್ಟಬಾರ್ದು ಅಂತ ಏನಿಲ್ಲ. ಇವರಿಗೂ ಸಹ ಡೌನ್ ಸಿಂಡ್ರೋಮ್ ಮಗು ಹುಟ್ಬೋದು. ನಿಮಗೆ BP, ಶುಗರ್, ಥೈರಾಯ್ಡ್ ಹಾಗೂ ಹಿಮೋಗ್ಲೋಬಿನ್ ಯಾವ ರೀತಿ ಸ್ಕ್ರೀನಿಂಗ್ ಟೆಸ್ಟಾಗಿ ಮಾಡ್ತಾರೋ ಅದೇ ರೀತಿ ಡಬಲ್ ಮಾರ್ಕರ್ ಸಹ ಕಂಪಲ್ಸರಿಯಾಗಿ ಎಲ್ಲರಿಗೂ ಮಾಡಬೇಕು. ಏಜ್ ರಿಲೇಟೆಡ್ ಡೌನ್ ಸಿಂಡ್ರೋಮ್ ರಿಸ್ಕನ್ನು ನೋಡ್ತಾ ಹೋದರೆ ಇದರಲ್ಲಿ ಕೇವಲ 30% ಡೌನ್ಸ್ ಮಕ್ಕಳನ್ನು ಕಂಡುಹಿಡಿಬೋದು. ಡಬಲ್ ಮಾರ್ಕರ್ ಟೆಸ್ಟಲ್ಲಿ 90ರಿಂದ 95% ನಿಖರವಾಗಿ ಡೌನ್ ಸಿಂಡ್ರೋಮ್ ಮಗು ಹುಟ್ಟುತ್ತದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೋದು. ವೈದ್ಯ ಕಥನದ ಈ ಸಂಚಿಕೆಯಲ್ಲಿ ಡಬಲ್ ಮಾರ್ಕರ್ ರಿಪೋರ್ಟನ್ನು ನೋಡುವುದು ಹೇಗೆ, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಬಲ್ ಮಾರ್ಕರ್ ರಿಪೋರ್ಟ್ನಲ್ಲಿ ಮೇಯ್ನ್ ಆಗಿ 3 ಭಾಗಗಳಿರುತ್ತದೆ. ಮೊದಲನೇದು ಪೇಷಂಟ್ ಡಾಟಾ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಮತ್ತು ನಿಮ್ಮ ವಯಸ್ಸಿನ ಬಗ್ಗೆ ಹೆಚ್ಚು ಡೀಟೇಲ್ ಆಗಿ ಬರೆದಿರ್ತಾರೆ. ಅದರಲ್ಲಿ ನಿಮ್ಮ ಹೆಸರು, ಭ್ರೂಣಕ್ಕೆ ಎಷ್ಟು ತಿಂಗಳಾಗಿದೆ ಎಂದು ವಾರಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ನೀವು ಯಾವ ಎಥ್ನಿಸಿಟಿಗೆ ಅಂದರೆ ಏಷ್ಯನ್ನ, ಅಮೆರಿಕನ್ನ, ಯುರೋಪಿಯನ್ನ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಹಾಗೆ ದಿನಾಂಕವನ್ನು ಮೆನ್ಷನ್ ಮಾಡುವ ಮೂಲಕ ನಿಮ್ಮ ವಯಸ್ಸನ್ನು ತಿಳಿಸಲಾಗುತ್ತದೆ. ಬಯೋಕೆಮಿಕಲ್ ಡಾಟಾದಲ್ಲಿ 2 ರೀತಿಯಾದ ಬಯೋಕೆಮಿಕಲ್ ಮಾರ್ಕರ್ಸ್ ಅನ್ನು ಪರೀಕ್ಷೆ ಮಾಡಲಾಗುತ್ತದೆ. ಒಂದು ಪ್ಯಾಪ್ ಎ ಮತ್ತು ಬೀಟಾ HCG. ಪ್ಯಾಪ್ ಎ 0.4 ಮಾಮ್ಸ್ಗಿಂತ ಕಮ್ಮಿ ಇದ್ದರೆ ತೊಂದರೆ ಆಗ್ಬೋದು. ಅದೇ ರೀತಿ ಬೀಟಾ HCG 2 ಮಾಮ್ಗಿಂತ ಜಾಸ್ತಿ ಇದ್ದರೆ ಮಗುವಿಗೆ ತೊಂದರೆ ಬರ್ಬೋದು. 3ನೆಯ ಪಾರ್ಟ್ ತಗೊಂಡ್ರೆ ಅಲ್ಟ್ರಾಸೌಂಡ್ ಡಾಟಾ. ಸೊ ಇದರಲ್ಲಿ ಮಗುವಿನ CRL ಅಂದರೆ ಕ್ರೌನ್ ರಮ್ಪ್ ಲೆಂತ್, ಮಗುವಿನ ಸೈಜ್ ಎಷ್ಟಿದೆ ಮತ್ತು ಗೆಸ್ಟೇಷನ್ ಏಜ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ಕೆಲವೊಂದು ಸಾಫ್ಟ್ ಮಾರ್ಕರ್ಸ್ ಮಗುವಿನಲ್ಲಿ ಇದೆಯೋ ಅಥವಾ ಇಲ್ಲವೋ ಅನ್ನೋದ್ರ ಬಗ್ಗೆ ಸಹ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಮಗುವಿನ NT ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ, ಮಗುವಿಗೆ ಕುತ್ತಿಗೆ ಹತ್ತಿರ ಸ್ವಲ್ಪ ನೀರಿರುತ್ತದೆ. 11 ವಾರದಿಂದ 13 ವಾರ 6 ದಿನದ ಸಮಯದಲ್ಲಿ ಸ್ಕ್ಯಾನ್ ಮಾಡಿದಾಗ ಮಗುವಿನ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿಯನ್ನು ನಾವು ಮೆಷರ್ ಮಾಡ್ತೀವಿ. ಆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಡಬಲ್ ಮಾರ್ಕರ್ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ನೇಸಲ್ ಬೋನ್ ಇದೆಯೋ ಇಲ್ಲವೋ, ಹಾಗೆ ಡಕ್ಟಸ್ ವಿನೋಸಿಸ್ ನಲ್ಲಿ ಏನಾದ್ರು ವ್ಯತ್ಯಾಸಗಳಿದೆಯಾ,
ಹಾಗೆ ಟ್ರೈಕಸ್ಪಿಡ್ ರೀಗರ್ಜಿಟೇಷನ್ ಅಂದಿಗೆ ಹಾರ್ಟಿಗೆ ಸಂಬಂಧಪಟ್ಟಂತ ಒಂದು ಮಾರ್ಕರ್, ಅದನ್ನು ಸಹ ಅವರು ಮೆನ್ಷನ್ ಮಾಡಿರ್ತಾರೆ. ಕೊನೆಯ ಭಾಗವನ್ನು ತೆಗೆದುಕೊಂಡ್ರೆ ರಿಸ್ಕ್ ಅಸೆಸ್ಮೆಂಟ್ ಅನ್ನು ನೀಡಲಾಗುತ್ತದೆ. ರಿಸ್ಕ್ ಅಸೆಸ್ಮೆಂಟ್ ಅನ್ನು 3 ರೀತಿಯಾಗಿ ವಿಂಗಡಿಸಬಹುದು: ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇಂಟರ್ಮೀಡಿಯೇಟ್ ರಿಸ್ಕ್ ಮತ್ತು ಲೋ ರಿಸ್ಕ್. ಮೇನ್ ಆಗಿ 3 ರೀತಿಯಾದ ತೊಂದರೆಗಳಿಗೆ ರಿಸ್ಕ್ ಅಸೆಸ್ಮೆಂಟ್ ಅನ್ನು ಮಾಡಲಾಗುತ್ತದೆ. ಮೊದಲನೇದಾಗಿ ಡೌನ್ ಸಿಂಡ್ರೋಮ್. ಸೊ ಡೌನ್ ಸಿಂಡ್ರೋಮ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಬೇಕು ಅಂದ್ರೆ ನಾನು ಈ ಮೇಲಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ನೀವು ವೀಕ್ಷಿಸಬಹುದು. ಡೌನ್ ಸಿಂಡ್ರೋಮ್ ಅನ್ನೋದು ಟ್ರೈಸೋಮಿ 21 ಬುದ್ಧಿಮಾಂದ್ಯತೆ ಉಂಟು ಮಾಡುವಂತ ತೊಂದರೆ. ಡೌನ್ ಸಿಂಡ್ರೋಮ್ ನಿಮ್ಮ ಮಗುನಲ್ಲಿ ಬರುವ ರಿಸ್ಕ್ ಎಷ್ಟಿದೆ ಅನ್ನೋದು ಬಗ್ಗೆ ಅವರು ಮೆನ್ಷನ್ ಮಾಡಿರ್ತಾರೆ. 1 in 1000, 1000ದಲ್ಲಿ ಒಂದು ರಿಸ್ಕ್ ಅಥವಾ ಅದಕ್ಕಿಂತ ಮೇಲ್ಪಟ್ಟ ರಿಸ್ಕ್, 1 in 10,000, 1 in 20,000 ಈ ರೀತಿ ಮೆನ್ಷನ್ ಮಾಡಿದ್ರೆ ಅದು ನಾರ್ಮಲ್, ಲೋ ರಿಸ್ಕ್. ಅಂದ್ರೆ ನಿಮ್ಮ ಮಗುವಿಗೆ ಡೌನ್ ಸಿಂಡ್ರೋಮ್ ಬರುವಂತ ಸಾಧ್ಯತೆ ತುಂಬಾ ಕಮ್ಮಿ. ಹೈ ರಿಸ್ಕ್ ಅಂದರೆ 1 in 250 ಅಥವಾ ಅದಕ್ಕಿಂತನೂ ಕಮ್ಮಿ. ಎಕ್ಸಾಂಪಲ್ 1 in 20, 1 in 50 ಈ ರೀತಿ ಮೆನ್ಷನ್ ಮಾಡಿದ್ರೆ ನಿಮ್ಮ ಮಗುವಿಗೆ ಡೌನ್ ಸಿಂಡ್ರೋಮ್ ಬರುವಂತ ರಿಸ್ಕ್ ಹೆಚ್ಚಾಗಿದೆ ಅಂತ ಅರ್ಥ. ಈ ರೀತಿ ಹೈ ರಿಸ್ಕ್ ರಿಪೋರ್ಟ್ ಬಂದಿದ್ದರೆ ಫೀಟಲ್ ಮೆಡಿಸಿನ್ ಕನ್ಸಲ್ಟೆಂಟ್ ನೀವು ಭೇಟಿ ಮಾಡಬೇಕು ಹಾಗೂ ಸೂಜಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಮಗುನಲ್ಲಿ ಡೌನ್ ಸಿಂಡ್ರೋಮ್ ಇದೆಯೋ ಅಥವಾ ಇಲ್ಲವೋ ಅನ್ನೋದ್ರ ಬಗ್ಗೆ ಖಾತರಿ ಪಡಿಸ್ಕೋಬೇಕಾಗತ್ತೆ. ಎಲ್ಲಾ ಪೇಷಂಟ್ಸ್ ಯಾರ್ಯಾರಿಗೆ ಹೈ ರಿಸ್ಕ್ ಇನ್ ಡೌನ್ ಸಿಂಡ್ರೋಮ್ ಅಂತ ಬಂದಿರುತ್ತೋ ಎಲ್ಲಾ ಈ ಭ್ರೂಣಗಳು ಡೌನ್ ಸಿಂಡ್ರೋಮ್ಗೆ ಪಾಸಿಟಿವ್ ಇರೋದಿಲ್ಲ. ಈ ರಿಸ್ಕ್ ರಿಪೋರ್ಟ್ ಅನ್ನು ಹೇಗೆ ಕೊಡಲಾಗುತ್ತದೆ ಅಂದ್ರೆ 1 in 250 ಅಂದ್ರೆ ಅರ್ಥ 250 ನಿಮ್ಮ ತರದೇ ಪ್ರೆಗ್ನೆನ್ಸಿ ತೆಗೆದುಕೊಂಡ್ರೆ 249 ಭ್ರೂಣಗಳು ನಾರ್ಮಲ್ ಇರುತ್ತೆ, ಇನ್ನು ಒಂದು ಭ್ರೂಣ ಮಾತ್ರ ಡೌನ್ಸ್ ಆಗಿ ಹುಟ್ಟಬಹುದು. ಈ ಒಂದು ಭ್ರೂಣ ಯಾವುದು ಅಂತ ನಾವು ತಿಳಿದುಕೊಳ್ಳಕ್ಕೆ ಡೆಫಿನೆಟಿವ್ ಟೆಸ್ಟ್ ಆದ ಆಮ್ನಿಯೋಸೆಂಟಸಿಸ್ ಅನ್ನ ಮಾಡಬೇಕಾಗತ್ತೆ. ನಂತರದಲ್ಲಿ ಬರುವಂತದ್ದು ಇಂಟರ್ಮೀಡಿಯೇಟ್ ರಿಸ್ಕ್. ನಿಮ್ಮ ರಿಸ್ಕ್ ಸ್ಕೋರ್ 1 in 250 ಇಂದ 1 in 1000 ಮಧ್ಯದಲ್ಲಿ ಬಂದ್ರೆ ಇದನ್ನ ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ ಕರಿತೇವೆ. 1 in 500 ಇರ್ಬೋದು, 1 in 750 ಇರ್ಬೋದು. ಈ ರೀತಿ ಬಂದ್ರೆ ಮತ್ತೆ ನೀವು ಫೀಟಲ್ ಮೆಡಿಸಿನ್ ಕನ್ಸಲ್ಟೆಂಟ್ ನ ಭೇಟಿ ಮಾಡ್ಬೇಕಾಗತ್ತೆ. ಯೂಶಲ್ ಆಗಿ ಮಗು ಅಂಗರಚನೆ ನಾರ್ಮಲ್ ಇತ್ತು ಅಂತ ಅಂದ್ರೆ NIPT, ನಾನ್ ಇನ್ವೆಸಿವ್ ಪ್ರಿನೇಟಲ್ ಟೆಸ್ಟಿಂಗ್ ಅನ್ನ ಅಡ್ವೈಸ್ ಮಾಡಲಾಗುತ್ತೆ. ಸೊ NIPT ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿದ್ದೇನೆ, ಅದ್ರ ಬಗ್ಗೆ ನೀವು ವೀಕ್ಷಿಸಬಹುದು. ಅಷ್ಟೇ ಅಲ್ಲದೆ ಟ್ರೈಸೋಮಿ 18 ಮತ್ತೆ ಟ್ರೈಸೋಮಿ 13 ಈ ತೊಂದರೆಗಳು ಬರುವಂತ ರಿಸ್ಕ್ ಏನಾದ್ರೂ ಮಗುಗೆ ಇದೆಯಾ ಅನ್ನೋದ್ರ ಬಗ್ಗೆನೂ ಮೆನ್ಷನ್ ಮಾಡಿರಲಾಗುತ್ತದೆ. ಡಬಲ್ ಮಾರ್ಕರ್ ಟೆಸ್ಟ್ ಅನ್ನು ಆಕ್ಚುಲಿ ಕಂಬೈನ್ಡ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಕರಿತೇವೆ. ಏಕೆಂದ್ರೆ ಬಯೋಕೆಮಿಕಲ್ ಮಾರ್ಕರ್ಸ್ ಜೊತೆಗೆ ನಿಮ್ಮ NT ಸ್ಕ್ಯಾನ್ ನ ರಿಪೋರ್ಟ್ ಅನ್ನು ಕಂಬೈನ್ ಮಾಡಲಾಗುತ್ತದೆ. ಇದನ್ನ ಸಾಫ್ಟ್ವೇರ್ ಮೂಲಕ ಬರುವಂತ ಫೈನಲ್ ರಿಸ್ಕ್ ಅನ್ನ ಕಂಬೈನ್ಡ್ ಸ್ಕ್ರೀನಿಂಗ್ ಟೆಸ್ಟ್ ರಿಸ್ಕ್ ಸ್ಕೋರ್ ಅಂತ ಕೊಡಲಾಗುತ್ತದೆ. ಕೆಲವೊಂದು ಡಬಲ್ ಮಾರ್ಕರ್ ಟೆಸ್ಟ್ ರಿಪೋರ್ಟ್ಗಳಲ್ಲಿ ಏಜ್ ರಿಲೇಟೆಡ್ ರಿಸ್ಕ್, ಬಯೋಕೆಮಿಕಲ್ ರಿಸ್ಕ್ ಮತ್ತು ಫೈನಲ್ ರಿಸ್ಕ್ ಅಂತ ಕೊಟ್ಟಿರ್ತಾರೆ. ಸೊ ಫೈನಲ್ ರಿಸ್ಕ್ ನಿಮ್ಮ ಆಕ್ಚುಯಲ್ ರಿಸ್ಕ್. ಸೊ ಈ ಏಜ್ ರಿಲೇಟೆಡ್ ರಿಸ್ಕ್ ಜಾಸ್ತಿ ಇದ್ದರೂ ಫೈನಲ್ ರಿಸ್ಕ್ ಲೋ ರಿಸ್ಕ್ ಇತ್ತು ಅಂತಂದ್ರೆ ನೀವು ನಿರಾಳವಾಗಿ ಇರ್ಬೋದು. ನಿಮ್ಮ ವೈದ್ಯ ಕಥನ ಪ್ರೋಗ್ರಾಮ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Just become the right person that actually matters.